ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಯಡಿಯೂರಪ್ಪನವರು, ವಿಜೇಂದ್ರ ಅವರು ಇವರೆಲ್ಲ ಸೇರಿ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಅವರ ಹೆಸರನ್ನ ಹಾಳು ಮಾಡಬೇಕು. ಯಾಕಂದ್ರೆ ಇವ್ರಿಗೆ ಯಾವ ಹೆಸರು ಇಲ್ಲ. ಇವ್ರಿಗೆ ಯಡಿಯೂರಪ್ಪನವ್ರ ಬಗ್ಗೆ ನಾವು ಏನು ಹೇಳಬೇಕಾಗಿಲ್ಲ. ಈ ದೇಶದ ಅತ್ಯಂತ ಒಬ್ಬ ಯಾರಾದರೂ ಭ್ರಷ್ಟ ವ್ಯಕ್ತಿ ಈ ದೇಶದಲ್ಲಿದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು. ಅದಕ್ಕಿಂತ ಮಹಾನ್ ಭ್ರಷ್ಟ ಮುಖ್ಯಮಂತ್ರಿ ಈ ದೇಶ ಕಂಡಿಲ್ಲ. ಅವರ ಸುಪುತ್ರ ಏನು ಅಧಿಕಾರ ಇಲ್ದೇನೆ ಭ್ರಷ್ಟಾಚಾರದಲ್ಲಿ PhD ಮಾಡಿರ್ತಕ್ಕಂಥ ಯಾರಾದರೂ ಒಬ್ಬ ರಾಜಕಾರಣಿ ಇದ್ರೆ ಅದು ಯಡಿಯೂರಪ್ಪನವರು ಸುಪುತ್ರರಾಗಿರ್ತಕ್ಕಂಥ ಇದೇ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ. ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ವ್ಯಕ್ತಿಗಳಿವರು. ಯಾವ ಮಾನ ಮರ್ಯಾದೆ ಇಲ್ಲದೇ ಇರುವಂತ ವ್ಯಕ್ತಿಗಳಿವರು. ಮತ್ತು ಕುಮಾರಸ್ವಾಮಿ ಅವರನ್ನು ನೋಡಿದ್ದೇವೆ. ಇವತ್ತು ಪೇಪರ್ ಅಲ್ಲಿ ನೋಡಿದೆ, ಬ್ಲಾಕ್ ಮೇಲ್ ಮಾಡ್ತಾ ಇದೀವಿ ಅಂತ ಅವ್ರು ಹೇಳಿದ್ದಾರೆ. ಈ ಬ್ಲಾಕ್ ಮೇಲ್ ಮಾಡುವಂತ ಯಾರಾದರೂ ನೈಪುಣ್ಯತೆ ಪಡೆದಿರತಕ್ಕಂಥ ವ್ಯಕ್ತಿ ಈ ರಾಜ್ಯದಲ್ಲಿ ಇದ್ರೆ ಅದು HD ಕುಮಾರಸ್ವಾಮಿ ಅವರು. ಅವ್ರ ಬ್ಲಾಕ್ ಮೇಲನೇ ಅವರ ರಾಜಕಾರಣ. ಈ ವ್ಯಕ್ತಿಗಳು ಸೇರ್ಕೊಂಡು ಎಲ್ಲ ದುಷ್ಟ ಕೂಟ ಇದು. ಒಂದು ಕಳ್ಳರ ಕೆಟ್ಟ ಜನರ ಕೂಟ ಸೇರ್ಕೊಂಡು ಅಮಿತ್ ಶಾ ಮೋದಿ ಅವ್ರ ಜೊತೆ ಮಾತನಾಡಿಕೊಂಡು ಈ ಕಾನ್ಸ್ಪಿರಸಿಯನ್ನ ರೂಪಿಸಿ ಅದರಲ್ಲಿ ದುರಾದೃಷ್ಟ ಒಂದು ಸಂವಿಧಾನ ಹುದ್ದೆಯಾಗಿರುವಂತಹ ರಾಜಭವನ ರಾಜ್ಯಪಾಲ ಅವರನ್ನು ಕೂಡ ಸೇರಿಸಿಕೊಂಡು ಇವತ್ತು ಈ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ ಮತ್ತು ಯಾವ ಮೌಲ್ಯಗಳು ಇಲ್ಲದೆ ಇರತಕ್ಕಂತ ಒಂದು ಕೀಳ ಮಟ್ಟದ ರಾಜಕಾರಣ ಇವತ್ತು ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೇ ಈ ದುಷ್ಟಕೂಟ, ಇದೇ ಭಾರತೀಯ ಜನತಾ ಪಾರ್ಟಿ, ಇದೇ ಸಂಘ ಪರಿವಾರ. ಯಾವ ನೈತಿಕತೆ ಇದೆ ಅವರಿಗೆ? ನಾನು ಹೇಳ್ತೇನೆ, ಸಿದ್ದರಾಮಯ್ಯನವರು ನಾನಲ್ಲ, ಎಲ್ರಿಗೂ ಕೂಡ ಗೊತ್ತಿದೆ, ಬಿಜೆಪಿಯರಿಗೂ ಕೂಡ ಗೊತ್ತಿದೆ, JDS ಅವ್ರಿಗೂ ಕೂಡ ಗೊತ್ತಿದೆ, ಮಾಧ್ಯಮ ಮಿತ್ರರು ಕೂಡ ಗೊತ್ತಿದೆ, ನಮಗ್ ಗೊತ್ತಿದೆ, ನಿಮಗ್ ಗೊತ್ತಿದೆ, ಇಡೀ ದೇಶಕ್ಕೆ ಗೊತ್ತಿದೆ. ಈ ಒಂದು ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರದು 0.0000001% ಕೂಡ ತಪ್ಪು ಮಾಡಿಲ್ಲ. ಅವರು ಯಾವ ತಪ್ಪನ್ನು ಕೂಡ ನಮ್ಮ ಮುಖ್ಯಮಂತ್ರಿ ಮಾಡಿಲ್ಲ. ಆದ್ರೆ ಇವರೇ ಒಂದು ಕಾಲ್ಪನಿಕ ಆರೋಪ ಮಾಡಿಕೊಂಡು ತಪ್ಪು ಮಾಡಿದರೆ ಅಂತ ಇವರೇ ಹೇಳ್ಕೊಂಡು ಇವರೇ ಒಂದು ಪಿಟಿಷನ್ ಕೊಟ್ಬಿಟ್ಟು ಯಾವ ಎನ್ಕ್ವೈರಿ ಇಲ್ಲ, ಯಾವ ಪುರಾವೆ ಇಲ್ಲ, ಯಾವ ದಾಖಲೆ ಇಲ್ಲ. ಸಿದ್ದರಾಮಯ್ಯ ಅವರು ಎಲ್ಲಿ ಅವರ ನಿರ್ಣಯ ಏನು, ಅವರ ಪಾಲುಗಾರಿಕೆ ಏನು ಅಂತ ಎಲ್ಲೂ ಕೂಡ ಏನೂ ಇಲ್ಲ. ಆಶ್ಚರ್ಯ ಆಗುತ್ತೆ ನಮಗೆ. ಸುಮ್ಮನೆ ಇವರೇ ಕಾಲ್ಪನಿಕ ತಪ್ಪು ಮಾಡಿದ್ದಾರೆ, ಮೋಸ ಮಾಡಿಬಿಟ್ಟಿದ್ದಾರೆ, ದ್ರೋಹ ಮಾಡಿಬಿಟ್ಟಿದ್ದಾರೆ, ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ. ಯಾವ ಒಂದು ಡಾಕ್ಯುಮೆಂಟ್ ಇಲ್ಲ. ಸುಮ್ಮನೆ ಯಾವುದಾದ್ರು ರೆವಿನ್ಯೂ ರೆಕಾರ್ಡ್ಸ್ ತೋರಿಸೋದು, ಸೇಲ್ ಡೀಡ್, ಅವೆಲ್ಲ ಕಾನೂನು ಪ್ರಕಾರ ಆಗಿರುವಂತದ್ದೇ. ಯಾವುದು ಕೂಡ ಕಾನೂನು ಬಾಹಿರ ಅಂತ ಎಲ್ಲಾದ್ರೂ ಒಂದಾದ್ರೂ ತೋರಿಸಲಿ ಅವರು. ಇದು ಕಾನೂನು ಬಾಹಿರ. ಸುಮ್ಮನೆ ಇದೇ ಕಾಲ್ಪನಿಕ ಆರೋಪ ಮಾಡಿಕೊಂಡು ಅದನ್ನ ರಾಜ್ಯಪಾಲರಿಗೆ ಕಳಿಸಿ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟು ಆ ಶೋಕಾಸ್ ನೋಟಿಸ್ ಮುಖಾಂತರ ಒಂದು ಕೆಟ್ಟ ವಾತಾವರಣವನ್ನ ಈ ರಾಜ್ಯದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಇದೇ ನಮ್ಮ ಘನತೆ ಇಲ್ಲದೆ ಇರುವಂತ ಒಬ್ಬ ರಾಜ್ಯಪಾಲ. ನಾವು ಘನತೆವೆತ್ತ ರಾಜ್ಯಪಾಲರಂತ ಕರಿತೀವಿ, ಅದು ಇವರಿಗೆ ನಾವು ಘನತೆ ಇಲ್ಲದೆ ಇರುವಂತ ಒಬ್ಬ ರಾಜ್ಯಪಾಲ. ಯಾಕಂದ್ರೆ ಈ ಕಾನ್ಸ್ಪಿರಸಿಗೆ ಅವರು ಶಾಮೀಲಾಗಿದ್ದಾರೆ. ಅವ್ರ ಮುಂದೆ ಬೇಕಾದಷ್ಟು ಬೇರೆ ಬೇರೆ ಇದೆಲ್ಲ ಇನ್ನು ಮುಂದೆ ಜನ ಮಾತನಾಡ್ತಾರೆ. ಕುಮಾರಸ್ವಾಮಿ ಅವರ ಮೇಲೆ ಎನ್ಕ್ವೈರಿ ಆಗಿ ಅವರು ತಪ್ಪು ಮಾಡಿದ್ದಾರೆ ಅಂತ ಎವಿಡೆನ್ಸ್ ಸಿಕ್ಕಿರುವಂತ ತನಿಖಾ ವರದಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡಿ ಅಂತ 10 ತಿಂಗಳಿಂದ ಕೊಳೆತು ಬಿದ್ದಿದೆ ಅಲ್ಲಿ ರಾಜ್ಯಪಾಲರ ಕಚೇರಿಯಲ್ಲಿ. 10 ತಿಂಗಳು ಲೋಕಾಯುಕ್ತ ಎನ್ಕ್ವೈರಿ ಆಗಿ ಅದರಲ್ಲಿ ಎವಿಡೆನ್ಸ್ ಇದೆ, ಕುಮಾರಸ್ವಾಮಿ ತಪ್ಪು ಮಾಡಿದರೆ ಮುಂದೆ ಕ್ರಮ ತಗೊಳ್ಳೋದಕ್ಕೆ ನಿಮಗೆ ಪರ್ಮಿಷನ್ ಕೊಡಿ ಅಂತ ಆ ಪರ್ಮಿಷನ್ ಕೊಡೋದಕ್ಕೆ ಆಗದೆ ಇರತಕ್ಕಂತ ಈ ರಾಜ್ಯಪಾಲ ಇವತ್ತು ಯಾವುದೇ ಡಾಕ್ಯುಮೆಂಟ್ ಇಲ್ಲ, ಏನಿಲ್ಲ, ಪುರಾವೆ ಇಲ್ಲ, ಪ್ರೂಫ್ ಇಲ್ಲ, ಎವಿಡೆನ್ಸ್ ಇಲ್ಲ. ಅದನ್ನ ಇವತ್ತು ದೊಡ್ಡದಾಗಿ ರಾಜ್ಯದಲ್ಲಿ ಅಸ್ಥಿರ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಇವತ್ತು ರಾಜ್ಯಪಾಲ ಅವ್ರಿಗೆ ಏನಂತ ಕರಿಬೇಕು ನಾವು? ಯಾಕಂದ್ರೆ ಗೌರವಾನ್ವಿತವಾದಂತಹ ಒಂದು ಸ್ಥಾನದಲ್ಲಿ ಅವರು ಕೂತ್ಕೊಂಡಿದ್ದಾರೆ. ಒಂದು ಸಂವಿಧಾನದ ಹುದ್ದೆ ಅದು. ನಾವು ಅವರಿಗೆ ಗೌರವವನ್ನು ಸೂಚಿಸಬೇಕು, ಅವರಿಗೆ ನಾವು ಕೆಟ್ಟ ಹೆಸರು ತರಬಾರದು ಅಂತ ನಮ್ಮ ಒಂದು ಉದ್ದೇಶ. ಆದ್ರೆ ಈ ತರದ ಒಂದು ಕೀಳ ಮಟ್ಟದ ನೀಚ ಮಟ್ಟದ ರಾಜಕಾರಣ ಒಬ್ಬ ರಾಜ್ಯಪಾಲ ಮಾಡಿದ್ರೆ ನಾವು ಅವ್ರಿಗೆ ಏನಂತ ಕರಿಬೇಕು? ಏನಂತ ಹೇಳ್ಬೇಕು ನಾವು ಅವ್ರಿಗೆ?
ಒಬ್ಬ ಬಿಜೆಪಿ ಏಜೆಂಟ್ ಅಂತ ಹೇಳಬೇಕಾ? ಒಬ್ಬ 420 ಅಂತ ಹೇಳಬೇಕಾ? ಒಬ್ಬ ಮೋಸಗಾರ ಅಂತ ಹೇಳಬೇಕಾ? ಒಬ್ಬ ಸುಳ್ಳುಗಾರ ಅಂತ ಹೇಳಬೇಕಾ? ಏನಂತ ಕರಿಬೇಕು ಅವರನ್ನು ನಾವು? ಇದು ಒಪ್ಪುವಂತದ್ದಲ್ಲ. ಈ ರೀತಿ ನಡವಳಿಕೆ ನಾವು ಒಪ್ಪೋದಕ್ಕೆ ತಯಾರಾಗಿಲ್ಲ. ರಾಜಕೀಯವಾಗಿ ನಾವು ಹೋರಾಟ ಮಾಡೋದಕ್ಕೆ ರೆಡಿ ಆಗಿದ್ದೇವೆ. ನಮ್ಗೆ ಯಾವ ಭಯ ಭೀತಿ ಇಲ್ಲ. ಯಾಕೆಂದ್ರೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗೆ 100ಕ್ಕೆ 100 ವಿಶ್ವಾಸ ಇದೆ.